ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಎಸ್ವೈ ಬದಲಾವಣೆ ವದಂತಿ ಪದಚ್ಯುತಿಗೆ ಭಾರಿ ವಿರೋಧ. ಯಡಿಯೂರಪ್ಪ ಬೆನ್ನಿಗೆ ನಿಂತ ಲಿಂಗಾಯತ ಸಮುದಾಯ. ಮುಖ್ಯಮಂತ್ರಿ ಕುರ್ಚಿಗೆ ಶ್ರೀಗಳ ಶ್ರೀರಕ್ಷೆ. ಸಿಎಂ ಸಸ್ಪೆನ್ಸ್, ಲಿಂಗಾಯತ ಅಸ್ಮಿತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನುವಂತ ಸುದ್ದಿ, ಊಹಾಪೋಹಗಳು ಎದ್ದಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಒಂದ್ ಕಡೆ ಯಡಿಯೂರಪ್ಪನವರ ಪರವಾಗಿ ಇಡೀ ಲಿಂಗಾಯತ ಸಮುದಾಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನೂ ಒಂದ್ ಕಡೆ ಅವರ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳ ಜೊತೆಗೆ ತಳಮಳಗಳು ಏರ್ಪಟ್ಟಿರುವಂತದ್ದು. ಸ್ಪೆಷಲಿ ವಲಸಿಗರು ಶಾಸಕರು ಯಾರೆಲ್ಲ ಒಂದು ರಾಜೀನಾಮೆಯನ್ನ ಕೊಟ್ಟಿ ನಂತರ ಬಿಜೆಪಿಗೆ ಬಂದ್ರು, ಅವರೆಲ್ಲರೂ ಕೂಡ ಸಚಿವರಾಗಿದ್ದಾರೆ. ಅವರಲ್ಲಿ ಈಗ ಟೆನ್ಷನ್ ಮನೆ ಮಾಡಿದೆ. ತಡರಾತ್ರಿಯವರೆಗೂ ಕೂಡ ರಹಸ್ಯ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಭೈರತಿ ಬಸವರಾಜ್ ಅವರು, ಎಸ್.ಟಿ. ಸೋಮಶೇಖರ್ ಅವರು, ಆನಂದ್ ಸಿಂಗ್, ಸುಧಾಕರ್, ಬಿ.ಸಿ. ಪಾಟೀಲ್ ಸೇರಿದಂತೆ ಹಲವು ವಲಸಿಗ ಸಚಿವರು ಭಾಗಿಯಾಗಿದ್ರಂತೆ. ರಹಸ್ಯ ಸಭೆಯನ್ನು ನಡೆಸಿ ಚರ್ಚೆಯನ್ನ ಮಾಡಿದ್ದಾರೆ. ಇವರು ಸಿಎಂ ಅಕಸ್ಮಾತ್ ಬದಲಾದ್ರೆ ತಮ್ಮ ಕುರ್ಚಿಗೆ ಕಂಟಕ ಎದುರಾಗುತ್ತಾ, ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ವಲಸೆ ಸಚಿವರು ತಮ್ಮ ಮುಂದಿನ ಭವಿಷ್ಯ ಏನು ಅಂತ ಚರ್ಚೆಯನ್ನ ಮಾಡಿರುವಂಥದ್ದು. ಏಕೆಂದ್ರೆ ಈ ಒಂದು ಸರ್ಕಾರ ಬಂದಿರುವಂಥದ್ದು ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಅದರ ಜೊತೆಗೆ ಮೇನ್ ಆಗಿ ಬಿಜೆಪಿ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಕಾರಣವಾಗಿರುವಂಥದ್ದು ಅಂದ್ರೆ ಈ ವಲಸಿಗರೆಲ್ಲರೂ ಕೂಡ ಬಂದಿರುವಂತ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಮೇನ್ ಆಗಿ ಬಂದಿದ್ದು ರೀಸನ್ ಅಂದ್ರೆ ಯಡಿಯೂರಪ್ಪನವರ ನಾಯಕತ್ವವನ್ನ ನೋಡ್ಕೊಂಡು ಮಾತ್ರ ಬಂದಿದ್ದಂಥದ್ದು. ಸೊ ಹೀಗಾಗಿ ಸಹಜವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದು ಮಹತ್ವದ ಬೆಳವಣಿಗೆಗಳು, ಊಹಾಪೋಹಗಳು, ವದಂತಿಗಳು ಎದ್ದಿರುವಂತಹ ಸಂದರ್ಭದಲ್ಲಿ ಇವರಿಗೆ ಸಹಜವಾದಂತಹ ಒಂದು ಆತಂಕ ಮನೆ ಮಾಡಿರುವಂಥದ್ದು. ನಮ್ಮ ಸಚಿವ ಸ್ಥಾನ ಹಾಗೆ ಉಳಿಯುತ್ತಾ, ವಾಟ್ ನೆಕ್ಸ್ಟ್, ಅಕಸ್ಮಾತ್ ಈ ಬೆಳವಣಿಗೆಗಳು ನಿಜನೇ ಆಗ್ಬಿಟ್ರೆ ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ರಹಸ್ಯ ಸಭೆಯನ್ನ ಮಾಡಿರುವಂಥದ್ದು. ಈ ಒಂದು ರಹಸ್ಯ ಸಭೆಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರು, ಭೈರತಿ ಬಸವರಾಜ್ ಅವರು, ಬಿ.ಸಿ. ಪಾಟೀಲ್ ಅವರು, ಆನಂದ್ ಸಿಂಗ್ ಅವರು, ಸುಧಾಕರ್ ಅವರು, ಈ ರೀತಿಯಾಗಿ ಬೇರೆ ಪಕ್ಷದಿಂದ ಬಂದಿದ್ದಂಥವರು ಒಂದೆಡೆ ಸೇರಿ ಸಭೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಈ ವಲಸಿಗರು ಏನು ಬೇರೆ ಪಕ್ಷದಿಂದ ಕಾಂಗ್ರೆಸ್ ಜೆಡಿಎಸ್ ಇಂದ ಬಿಜೆಪಿಗೆ ಬಂದ್ರು, ಅವ್ರು ಬಂದಿದ್ದಂತ ಏಕೈಕ ರೀಸನ್ ಅಂದ್ರೆ ಅದು ಯಡಿಯೂರಪ್ಪನವರ ನಾಯಕತ್ವವನ್ನ ನೋಡ್ಕೊಂಡು ಬಂದ್ರು ಬಿಟ್ರೆ ಇನ್ಯಾವುದೇ ರೀತಿಯಾದಂತ ಹಿನ್ನೆಲೆಯನ್ನು ಕೂಡ ನೋಡ್ಲಿಲ್ಲ. ಬಿಜೆಪಿ ಪಕ್ಷ ಅಂತನೋ ಅಥವಾ ಮತ್ತೊಂದೋ ಮಗದೊಂದೋ ಇದ್ಯಾವುದೂ ಕೂಡ ನೋಡ್ಲಿಲ್ಲ. ಯಡಿಯೂರಪ್ಪನವರ ನಾಯಕತ್ವ ಮತ್ತೆ ಅವರಿದ್ರೆ ನಾವು ಗೆಲ್ತೀವಿ, ಮತ್ತೆ ಅವರು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ಏಕೈಕ ಕಾರಣ ಇದರಲ್ಲಿ ಇದ್ದಿದ್ದಂಥದ್ದು. ಈಗ ಯಡಿಯೂರಪ್ಪನವರೇ ಬದಲಾಗ್ತಾರೆ ಅಂತ ಮಾಹಿತಿ ಸಿಕ್ತಿದ್ದ ಹಾಗೆ ಆ ಒಂದು ಊಹಾಪೋಹ ವದಂತಿಗಳು ಎದ್ದಿರುವಂತ ಸಂದರ್ಭದಲ್ಲಿ ಬೆಳವಣಿಗೆಗಳಾಗಬೇಕಾದ್ರೆ ಯಾವ ರೀತಿಯಾದಂತ ಆತಂಕ ಎದುರಾಗಿದೆ ಇವ್ರುಗಳಿಗೆ? ಖಂಡಿತವಾಗ್ಲೂ ಪೃಥ್ವಿರಾಜ್ ಕೊಟ್ಟ ಮಾತನ್ನ ಕರೆಕ್ಟಾಗಿ ಪೂರ್ಣ ಮಾಡುವಂಥವ್ರು, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಮಾತನ್ನು ಪ್ರಮುಖವಾಗಿ ಈ ವಲಸಿಗ ಸಚಿವರುಗಳು ಏನು ಬಂದಿದ್ದಾರೆ ಅವರು ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ವದಂತಿ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಇದಕ್ಕೆ ಪೂರಕವಾದಂತೆ ಈಗ ವಲಸಿಗ ಸಚಿವರುಗಳು ಕೂಡ ಆತಂಕದಿಂದ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಸಭೆ ಮೂಲಕವಾಗಿ ಮುಂದಿನ ತಮ್ಮ ಭವಿಷ್ಯ ಏನೇ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸಿಎಂ ಬದಲಾವಣೆ ಅಂದರೆ ಜುಲೈ 20ರ ನಂತರವಾಗಿ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಬದಲಾವಣೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಮುಖ್ಯಮಂತ್ರಿಗಳು ಬದಲಾವಣೆ ಆಯಿತು ಅಂದರೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ಆಗಿರ್ಬೋದು ಮತ್ತು ಸರ್ಕಾರದಲ್ಲಿರತಕ್ಕಂಥ ಅಧಿಕಾರ ಏನಾಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಆ ಒಂದು ಸಚಿವರು ಇರುವಂಥದ್ದು. ನಿನ್ನೆ ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಅದು ರಹಸ್ಯ ಸಭೆ ಮಾಡೋಕ್ಕೂ ಮುನ್ನ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದರು. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಏನು ಸಂದೇಶ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳಿಂದ ತಿಳಿದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಸಚಿವರು ಮಾಡಿದರು. ಈಗ ಅಂತಿಮವಾಗಿ ಒಂದಷ್ಟು ಆತಂಕಗೊಂಡು ಮತ್ತೆ ನಿನ್ನೆ ರಾತ್ರಿ ಸಭೆಯನ್ನು ಸೇರಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತು ಅಂತಂದರೆ ನಾವು ಯಾವೆಲ್ಲ ನಿಲುವುಗಳನ್ನು ತೆಗೆದುಕೊಳ್ಬೇಕು ಮತ್ತು ತಮ್ಮ ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಒಂದಷ್ಟು ಜನ ಸಚಿವರುಗಳು ಕೂಡ ಭಾಳಷ್ಟು ಆತಂಕಗೊಂಡಿದ್ದಾರೆ ಸಭೆಯಲ್ಲಿ. ಯಾಕಂದರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಯಿತು ಅಂತಂದರೆ ತಮ್ಮ ಅಧಿಕಾರ ಅಂದರೆ ಈಗಾಗಲೇ ಸಂಪುಟದಲ್ಲಿರ್ತಕ್ಕಂಥ ಅವಕಾಶ ಏನಿದೆ ಅಂದರೆ ಮಂತ್ರಿ ಸ್ಥಾನ ಏನಿದೆ ಅದು ಕೈ ತಪ್ಪುತ್ತೆ. ಒಂದು ವೇಳೆ ಕೈ ತಪ್ಪುತ್ತ ನಂತರವಾಗಿ ಮುಖ್ಯಮಂತ್ರಿಗಳು ಹೋದ ನಂತರವಾಗಿ ನಮ್ಮ ಪರವಾಗಿ ಯಾರು ಮಾತಾಡ್ತಾರೆ ಮತ್ತು ಸಂಪುಟದಲ್ಲಿ ಮತ್ತೆ ನಮಗೆ ಅವಕಾಶ ಸಿಗುತ್ತಾ, ಮತ್ತು ಹೊಸದಾಗಿ ಮುಖ್ಯಮಂತ್ರಿಗಳು ಆದಂಥವರು
ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾರ ಮತ್ತೆ ನಮಗೆ ಮತ್ತೆ ಅದೇ ಒಂದು ಪೋಸ್ಟ್ ಅಧಿಕಾರದ ಏನು ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಸ್ಥಾನ ಇದೆ ಅದು ಮತ್ತೆ ಸಿಗುತ್ತಾ ಅನ್ನೋ ಒಂದು ಇವರೆಲ್ಲರೂ ಏನಾದ್ರೂ ಆಲೋಚನೆ ದೆಹಲಿಗೆ ಏನಾದ್ರೂ ಹೋಗ್ತಾ ಇದಾರಾ ಅಂತ? ಯಾಕೆಂದ್ರೆ ಮೊನ್ನೆ BC ಪಾಟೀಲ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕಾಲಾವಕಾಶವನ್ನ ಕೇಳಿದ್ದೇವೆ ಪ್ರಧಾನಿ ಕಾರ್ಯಾಲಯದಿಂದ, ಹಾಗೆ ನಮ್ಮ ಪ್ರಮುಖ ನಾಯಕರನ್ನ ಕೂಡ ಭೇಟಿ ಆಗ್ತೀವಿ ನಾವು ಅಂತ ಹೇಳಿದ್ರು. ಹೋಗುವಂತ ಸಾಧ್ಯತೆ ಇದೆಯಾ? ಯಾವಾಗ ಹೋಗ್ತಾರೆ ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? ಯಡಿಯೂರಪ್ಪನವ್ರನ್ನೇ ಉಳಿಸ್ಕೊಬೇಕು ಅಥವಾ ಅಕಸ್ಮಾತ್ ಯಡಿಯೂರಪ್ಪನವರನ್ನ ಚೇಂಜ್ ಮಾಡಿದ್ರೆ ನಾವು ನಂಬ್ಕೊಂಬಂದಿದ್ದವರ ಗತಿ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನಂತಂದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋ ಮುನ್ನವೇ ಈ ಒಂದು ಸಚಿವರುಗಳು ಪ್ಲಾನನ್ನು ಮಾಡ್ಕೊಂಡಿದ್ರು. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಒತ್ತಡವನ್ನು ಹಾಕೋದಕ್ಕೆ ತೀರ್ಮಾನವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮೊನ್ನೆ ದೆಹಲಿಗೆ ಹೋಗಿ ಬಂದ ನಂತರವಾಗಿ ಈಗಾಗಲೇ ಹೈಕಮಾಂಡ್ ಕೂಡ ಖಂಡಿತವಾಗಿ ಮುಖ್ಯಮಂತ್ರಿಗಳ ಬದಲಾವಣೆಗೆ ಆಲೋಚನೆಯನ್ನು ಮಾಡಿದೆ ಅನ್ನುವಂಥದ್ದು ಒಂದು ವಿಚಾರವನ್ನು ಕೂಡ ಈ ಒಂದು ಸಚಿವರುಗಳು ತಿಳ್ಕೊಂಡಿದ್ದಾರೆ. ಹೀಗಾಗಿ ಮತ್ತೆ ನಾವೇನಾದರೂ ಭೇಟಿ ಮಾಡಿ ಒತ್ತಡವನ್ನು ಹಾಕೋದಾದರೆ ಯಾವ ರೀತಿ ಒತ್ತಡವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಸಚಿವರುಗಳು ಚರ್ಚೆ ಮಾಡಿದ್ದಾರೆ. ಒಂದ್ ವೇಳೆ ಏನಾದರೂ ಒತ್ತಡ ಹಾಕುವಂತಂದ್ರೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ವರಿಷ್ಠರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಯಾವನ್ನ ನಿಲುವನ್ನ ತಿಳಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಚಿಂತೆಯಾಗಿದೆ. ಒಂದ್ ವೇಳೆ ಏನಾದರೂ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ನಿಮ್ಮ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ ಕೊಡ್ತು ಅಂತಂದ್ರೆ ಮತ್ತೆ ಸಚಿವರುಗಳು ಬಹಳಷ್ಟು ತಲೆ ಕೆಡಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಚಿವರುಗಳು ಚರ್ಚೆನ ಮಾಡಿದರೆ ಮತ್ತೆ ಶೀಘ್ರದಲ್ಲೇ ಎಲ್ಲ 17 ಜನ ಸಚಿವರು ಏನಿದ್ದಾರೆ, ವಲಸಿಗ ಸಚಿವರುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಒಂದು ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕವಾಗಿ ರಾಜ್ಯದಲ್ಲಿರ್ತಕ್ಕಂಥ ನಾಯಕರನ್ನ ಆಗಿರ್ಬೋದು ಮತ್ತೆ ದೆಹಲಿ ಇರ್ತಕ್ಕಂಥ ವರಿಷ್ಠರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು ಒಂದು ತೀರ್ಮಾನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಳ್ಳೇಗಾಲ ಶಾಸಕರ ಹೆಸರಲ್ಲಿ ಅಂಕೋಲ